ತಮ್ರಹಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ತಮ್ರಹಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ, ರೋಗಿಗಳ ಗೋಳಾಟ. ವೈದ್ಯರಿಗಾಗಿ ಕಾದು ಕಾದು ಸುಸ್ತಾದ ರೋಗಿಗಳು, ಔಷಧಿಗಳಿಲ್ಲದೆ ಪರದಾಡುತ್ತಿರುವ ಬಡ ರೋಗಿಗಳು. ಟಿಎಚ್ಒ ಪ್ರವೀಣ್ ಕುಮಾರ್ ನಿರ್ಲಕ್ಷ್ಯ, ಸೌಲಭ್ಯಗಳಿಲ್ಲದೆ ಸರ್ಕಾರದ ನಿಯಮ ಉಲ್ಲಂಘನೆ ಆಗ್ತಾ ಇದೆಯಾ? ವಿಜಯನಗರ ಜಿಲ್ಲೆಯ ತಮ್ರಹಳ್ಳಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ರೋಗಿಗಳ ಗೋಳಾಟ. ವೈದ್ಯರಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ರೋಗಿಗಳು, ಔಷಧಿಗಳಿಲ್ಲದೆ ಪರದಾಡುತ್ತಿರುವ ಬಡ ರೋಗಿಗಳು. ಟಿಎಚ್ಒ ಪ್ರವೀಣ್ ಕುಮಾರ್ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೌಲಭ್ಯಗಳಿಲ್ಲದೆ ಸರ್ಕಾರದ ನಿಯಮದ ಉಲ್ಲಂಘನೆ ನಡೀತಾ ಇದೆಯಾ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಏಡೆನ್ಸ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲು. ತಮ್ರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಲೋಪದೋಷಗಳು ಏಡೆನ್ಸ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ವೈದ್ಯರಿಗಾಗಿ ಕಾದು ಕಾದು ರೋಗಿಗಳು ಸುಸ್ತಾಗಿದ್ದಾರೆ. ಏಡೆನ್ಸ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಈ ವಿಷಯ ತಿಳಿದಿದೆ. ಔಷಧಿಗಳಿಲ್ಲದೆ ಪರದಾಡುತ್ತಿರುವ ಬಡ ವಿದ್ಯಾರ್ಥಿಗಳು. ಟಿಎಚ್ಒ ಪ್ರವೀಣ್ ಕುಮಾರ್ ನಿರ್ಲಕ್ಷ್ಯ ಇಲ್ಲಿ ಕಾಣಿಸ್ತಾ ಇದೆ. ಸೌಲಭ್ಯಗಳಿಲ್ಲದೆ ಸರ್ಕಾರದ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹೋಬಳಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡವೊಂದು ಏಡೆನ್ಸ್ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಜರಾಗದೇ ಇರುವುದು, ಔಷಧೋಪಚಾರದ ಕೊರತೆ ಸೇರಿದಂತೆ ಹಲವು ಲೋಪದೋಷಗಳು ಬೆಳಕಿಗೆ ಬಂದಿವೆ. ಏಡೆನ್ಸ್ ನ್ಯೂಸ್ ನಡೆಸಿದ ಪರಿಶೀಲನೆಯ ಪ್ರಕಾರ ಬೆಳಗ್ಗೆ 11 ಗಂಟೆಯಾದರೂ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ.
ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು
ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರಾದ್ಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರಾದ್ಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರಾದ್ಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರಾದ್ಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಓಕೆ. ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ. ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಕೊಡೋರು ನೀವು, ಸಂಬಳ ಕೊಡೋರಾದ್ಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮೇಡಮ್, ನಾವೀಗ ಒಂದು ಭಯಾನಕ ಸುದ್ದಿ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯತೆ ಮೇರೆಗೆ ತಮ್ರಹಳ್ಳಿಯ ಏನು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು. ನಾವು ಇವತ್ತು ಭೇಟಿ ನೀಡಿದಾಗ ಚೆಕ್ ರಿಯಾಲಿಟಿ ಮಾಡಿದಂತ ಸಮಯದಲ್ಲಿ 11 ಗಂಟೆ ಆದ್ರೂ ಸಹಿತ ವೈದ್ಯರು ಆಸ್ಪತ್ರೆಗೆ ಬಾರದೆ ಇರತಕ್ಕಂತ ಒಂದು ದೊಡ್ಡ ಕರ್ಮಕಾಂಡ ಅಂತಂದೇ ಹೇಳ್ಬೋದು. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಪ್ರತಿ ದಿನದ ಸಮಸ್ಯೆ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಸಾರ್ವಜನಿಕರಿಂದ ಕಂಪ್ಲೇಂಟ್ ಬರ್ತಾನೆ ಇದೆ. ನಾವು ಅಲ್ಲಿಂದ ಮತ್ತೆ DH ಅವ್ರಿಗೆ ತಿಳಿಸ್ತಾನೆ ಇದೀವಿ. ಆದ್ರೂ ಸಹಿತ ನಿರ್ಲಕ್ಷ್ಯತೆ ವಹಿಸಿರ್ತಕ್ಕಂತ ಏನು ಡಾಕ್ಟರ್ ಪ್ರವೀಣ್ ಅವರು ಇನ್ಚಾರ್ಜ್ ಇರ್ತಾರೆ, THO ಪ್ರವೀಣ್ ಅವರು ಇನ್ಚಾರ್ಜ್ ಇರ್ತಾರೆ. ಎಷ್ಟೇ ಸಾರಿ ಬಾರಿ ನಾವು ಮನವಿ ಮಾಡಿದ್ರು ಸಹಿತ ಬಹಳಷ್ಟು ನಿರ್ಲಕ್ಷ್ಯನ ವಹಿಸಿರ್ತಕ್ಕಂತ ಏನು ಡಾಕ್ಟರ್ ಆಗಿರ್ಬೋದು, THO ಆಗಿರ್ಬೋದು, ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ಕೊಂಡಿರ್ತಕ್ಕಂಥ 9 ಗಂಟೆಯಿಂದ ಪೇಷಂಟ್ಗಳು ಬಂದು ಕಾದ್ರೂ ಸಹಿತ ಯಾವುದೇ ಇದ್ರು ಬಂದಿರುವುದಿಲ್ಲ ಇನ್ನೂ ಆಗಿ. ಆಮೇಲೆ ಇನ್ನೊಂದು ಮೇನ್ ಆಗಿರುವುದಂದ್ರೆ ಔಷಧಿ ಗುಣಮಟ್ಟ ಯಾವ ರೀತಿ ಇದೆ ಅಂತಂದ್ರೆ ಔಷಧಿ ಸಹಿತ ಏನು ತಮ್ರಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಸಿಗ್ತಾ ಇಲ್ಲ. ಮತ್ತೆ ಡಾಕ್ಟರ್ಗಳು ಬರ್ಕೊಟ್ಟಿರ್ತಕ್ಕಂತ ಔಷಧಿಗಳನ್ನು ಏನು ಹೊರಗಡೆ ತಗೊಳ್ಳುವಂತ ಒಂದು ಬಡವರ ಒಂದು ಜೇಬಿಗೆ ಕತ್ರಿ ಅಂತಂದೇ ಹೇಳ್ಬೋದು. ಅಂದ್ರೆ ಹಾಸ್ಪಿಟಲ್ ನಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ. ಹೌದು ಮೇಡಮ್, ಆಸ್ಪತ್ರೆಯಲ್ಲಿ ಕೆಲವೊಂದು ಔಷಧಿಗಳನ್ನು ಸಹಿತ ಈ ಹಾಸ್ಪಿಟ್ಲು ಬಡವರಿಗಾಗಿ ಮೀಸಲಿಟ್ಟಿಲ್ಲ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದ್ರೆ ಬಂದಂತ ರೋಗಿಗಳತ್ತ ಒಂದು ಚೀಟಿ ಬರ್ಕೊಡ್ತಾರೆ, ಇದನ್ನ ನಮ್ಮ ಹಾಸ್ಪಿಟ್ಲ್ ಅಲ್ಲಿ ಅವೈಲೇಬಲ್ ಇಲ್ಲ, ಹೊರಗಡೆ ತಗೊಳ್ಳಿ ಅಂತಂದೇಳಿ ಬಡವರು ಬರ್ಕೊಟ್ಟಾಗ ಬಡವರು ಯಾವ ರೀತಿಯಾಗಿ ಒಂದು ದುಡ್ಡನ್ನು ಇಲ್ಲ ಅಂತ ಬಡವರು ಈ ಹಾಸ್ಪಿಟ್ಲಿಗೆ ಬರ್ತಾರೆ, ಅವ್ರು ಯಾವ ರೀತಿಯಾಗಿ ಮನನೊಂದಿರ್ತಾರೆ ಅಂತಂದು ಈಗಾಗ್ಲೇ ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಸರಿಯಾದ ಸಮಯಕ್ಕೆ 9 ಗಂಟೆಯಿಂದ ಬಂದು ಕೂತ್ಕೊಂಡಿರ್ತಕ್ಕಂಥ ರೈತರು ಸಹ ಇದರಲ್ಲಿ ಮಾತಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ರೈತರು ಅವರು ಹೊಲಗಳಿಗೆ ನೀರ್ ಹರಿಸೋದಾಗಿರ್ಬೋದು, ಹೋಗೋದಾಗಿರ್ಬೋದು, ಸರಿಯಾದ ಸಮಯಕ್ಕೆ ಕರೆಂಟ್ ಬಾರದಾಗಿರ್ಬೋದು. ಈಗ ಈ ಹಾಸ್ಪಿಟಲ್ಗೆ ತೋರ್ಸಣಕ್ ಬಂದಿರ್ತಕ್ಕಂಥ ವೈದ್ಯರು ಇಲ್ಲದೆ ಇರದ ಕಾರಣ ಕೆಲವು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದೇ ಹೇಳ್ಬೋದು. ಅಲ್ಲಿನ ಸ್ಥಳೀಯರು ಭೇಟಿ ನೀಡಿದ ಸಮಯದಲ್ಲಿ ಏನ್ ಹೇಳಿದ್ರು?
ಎಸ್, ಅಲ್ಲಿನ ಸ್ಥಳೀಯರು ಭೇಟಿ ನೀಡಿದ ಸಮಯದಲ್ಲಿ ಬಹಳಷ್ಟು ಆಕ್ರೋಶವನ್ನು ವಹಿಸಿದ್ದಾರೆ ಇದ್ರ ಬಗ್ಗೆ. ಯಾಕೆ ಅಂತಂದ್ರೆ ಸರಿಯಾದ ಸಮಯಕ್ಕೆ ವೈದ್ಯರು ಬಾರದೇ ಇರೋದು, ಆಮೇಲೆ ಆ ಹಾಸ್ಪಿಟಲ್ ಅಲ್ಲಿ ಯಾರು ಸಹಿತ ಈಗ ಕಾಂಪೌಂಡರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಸರಿಯಾದ ಸಮಯದಲ್ಲಿ ಅಲ್ಲಿ ಇರುವುದಿಲ್ಲ. ಅಂದ್ರೆ ವೈದ್ಯರ ಸಮೇತ ಸಿಬ್ಬಂದಿಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇದರ ಒಂದು ಏನು ಈ ಆಸ್ಪತ್ರೆಯ ಪೂರಾ ಸೌಲಭ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ THO ಪ್ರವೀಣ್ ಅವ್ರು ಸಹಿತ ಇದ್ರ ಬಗ್ಗೆ ಎಷ್ಟೇ ಬಾರಿ ನಾವು ಮನವಿ ಮಾಡಿಕೊಂಡ್ರು ಅವ್ರಿಗೆ ಇದನ್ನ ಕ್ಯಾರೆ ಅನ್ನುವ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ. ಅಂದ್ರೆ ಸುಮಾರು ಬಾರಿ ಈ ವಿಷಯ ಅವ್ರ ಗಮನಕ್ಕೂ ಕೂಡ ಬಂದಿದೆ. ಎಸ್ ಮೇಡಮ್, ಸುಮಾರು ಬಾರಿ ನಾವು ಅವ್ರ ಗಮನಕ್ಕೂ ತಂದಿದೀವಿ. ಹಾಗಾಗಿ ಇವತ್ತು ಸಾರ್ವಜನಿಕರ ಒಂದು ಗೋಳನ್ನ ನೋಡ್ಲಾರ್ದೆ ನಮ್ಮ ಸುದ್ದಿವಾಹಿನಿ ರಿಯಾಲಿಟಿ ಚೆಕ್ ಇಳಿದಿದೆ. ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಇಡೀ ಕರ್ನಾಟಕವೇ ನೋಡುತ್ತೆ. ಯಾಕೆ ಅಂತಂದ್ರೆ ವೈದ್ಯರು ಇಷ್ಟೊಂದು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಹೋಯ್ತು ನಮ್ಮ ಬಡವರ ಜೇಬಿಗೆ ಕತ್ರಿ ಅಂತಂದೇ ಹೇಳ್ಬೋದು. ಬೆಳಿಗ್ಗೆ 11 ಗಂಟೆ ಆದ್ರೂ ಇನ್ನೂ ಕೂಡ ಹಾಸ್ಪಿಟಲ್ಗೆ ಹಾಜರಿಲ್ಲ ಅಂತ ಅನ್ನೋದು ಅವರ ನಿರ್ಲಕ್ಷ್ಯತನ ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್ ಬಸವರಾಜ್, ಧನ್ಯವಾದ. ಡಾಕ್ಟ್ರಿನ ಬರ್ತಾರ? 10:15 ಆಯ್ತಲ್ರಿ ಟೈಮು. 10:15 ಆದರೂ ಪೇಷಂಟ್ಗಳು ಬಂದು ಕಾಯ್ಕೊಂಡು ಕುಂದ್ರಬೇಕಂದ್ರೆ ಹೆಂಗೇನಾರ? 10:15 ಆಯಿತು, 10:15 ಆದರೂ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ ಪೇಷಂಟ್ಗಳು ಎಲ್ಲಿವರೆಗೂ ಕಾಯ್ತಾರೆ ಹೇಳ್ರಿ? ಯಾರಾದರೂ ಅರ್ಜೆಂಟ್ ಇತ್ತಂದರೆ ಅವ್ರು ಏನು ಮಾಡ್ಬೇಕು ಹೇಳ್ರಿ? ಏನು ಡಾಕ್ಟ್ರ್ ಬಂದಿಲ್ಲ? ಹೆರಿಗೆ ಆಗೈತಾ? ಚಲೋ ನೋಡ್ಕೊಂತಾರ? ಚೆನ್ನಾಗಿ ನೋಡ್ಕೊಂತಾರ ಡಾಕ್ಟ್ರ್? ಮತ್ತೆ ಎಷ್ಟೊತ್ತಿಗೆ ಬಂದು ನೋಡ್ತಾರ? ಸಿಸ್ಟರ್ ಬಂದು ನೋಡ್ಕೊಂಡವ್ರು. ಡಾಕ್ಟ್ರಿನೂ ಬಂದಿಲ್ಲ ಹಂಗಾದ್ರೆ? 10 ಗಂಟೆ ಆಯ್ತಲ್ಲಮ್ಮ, ಇನ್ನೂ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ 11 ಗಂಟೆ ಇನ್ನೂ ಬಂದಿಲ್ಲ ಡಾಕ್ಟ್ರ್. 11 ಮೇಡಮ್, ಏನು ಮೇಡಮ್ ಡಾಕ್ಟ್ರ್ ಇನ್ನೂ ಬಂದಿಲ್ಲ? ಡಾಕ್ಟ್ರ್ ಇನ್ನೂ ಬಂದಿಲ್ಲ? ಹಾಂ ಮೇಡಮ್, ಟೈಮಿಂಗ್ ಎಷ್ಟು ಮೇಡಮ್? ಪೇಷಂಟ್ ಕಾಯ್ತಾ ಇದ್ದಾರೆ ತಾನೇ? ಪೇಷಂಟ್ ಬಂದು ಕಾಯ್ತಾ ಇದ್ದಾರೆ ತಾನೇ? ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ಥರ ಆದರೆ ಎಲ್ಲಿ ತೋರಿಸ್ಕೋಬೇಕು ಅವರು ಎಮರ್ಜೆನ್ಸಿ ಇರೋರು? ಹಾಂ, ಒಬ್ಬ ರೆಸ್ಪಾನ್ಸಿಬಲ್ ಡಾಕ್ಟ್ರೇ ಇದು ಮಾತ್ರ ಮಾಡಿದರೆ ರೆಸ್ಪಾನ್ಸಿಬಿಲಿಟಿ ಯಾರು ಉತ್ತರ ಹೇಳ್ರಿ? ಮೇಡಮ್, ಏನು ಮೇಡಮ್ ಡಾಕ್ಟ್ರ್ ಇನ್ನೂ ಬಂದಿಲ್ಲ? ಡಾಕ್ಟ್ರ್ ಇನ್ನೂ ಬಂದಿಲ್ಲ? ಎಸ್, ಆ ಹಾಸ್ಪಿಟಲ್ನ ದುಸ್ಥಿತಿಯ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಅಲ್ಲಿನ ಸ್ಥಳೀಯರಾದಂತಹ ನವೀನ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ. ನವೀನ್ ಕುಮಾರ್ ಅವರೇ, ನೀವು ಅಲ್ಲಿ ಸ್ಥಳದಲ್ಲಿದ್ದಾಗ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ? ಇಲ್ಲಿನ ಪರಿಸ್ಥಿತಿ ತೀರಾ ಕ್ರಿಟಿಕಲ್ ಆಗಿದೆ ಮೇಡಮ್. ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ. ಟೈಮ್ ಸರಿ ಡಾಕ್ಟರ್ ಎಲ್ಲಾ ರೋಗಿಗಳು ಹೊರಗಡೆ ಹೋಗ್ತಾ ಇದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರು ಕೂಡ ನಾವು ಹೊರಗಡೆ ಹೋಗಿ ಚೆಕ್ ಮಾಡಿಸ್ತಾ ಇದೀವಿ. ಇದೊಂದು ಎಷ್ಟು ದಿನಗಳಿಂದ ಇದೇ ರೀತಿ ಆಗ್ತಾ ಇದೆ? ಸುಮಾರು ವರ್ಷಗಳಿಂದ ಮೇಡಮ್. ಅಂದ್ರೆ ವರ್ಷಗಳಿಂದಾನು ಇದೇ ರೀತಿ? ಇದೇ ರೀತಿ ಮೇಡಮ್.
ನೀವು ಇವತ್ತು ಕೂಡ ಭೇಟಿ ನೀಡಿದ್ರಾ? ಹೌದು ಮೇಡಮ್, ಇವತ್ತು ಕೂಡ ಭೇಟಿ ನೀಡಿದ್ವಿ. ಇಲ್ಲದ ಕಾರಣ ನಾವು ಹೊರಗಡೆ ಬಂದ್ವಿ. ಹಾ. ಅಂದ್ರೆ ನಿಮ್ಗೆ ಡೈಲಿ ಇದೇ ರೀತಿ ನಿಮ್ಗೆ ವೆಯ್ಟ್ ಮಾಡಿಸ್ತಾರೆ ಅಂದ್ರೆ ಪ್ರತಿದಿನ ಅವ್ರ ಕರ್ತವ್ಯಕ್ಕೆ ಹಾಜರೇ ಆಗೋದಿಲ್ವಾ? ಹಾಜರಿ ಆಗ್ತಾರೆ ಮೇಡಮ್, ಅವ್ರ ಟೈಮಿಂಗ್ ಬಂದಾಗ ಹಾಜರಿ ಆಗ್ತಾರೆ. ಅಂದ್ರೆ ಅವ್ರಿಗೆ ಟೈಮ್ ಬಂದಾಗ. ನಮ್ ಟೈಮ್ಗೆ ಇರಲ್ಲ ಅವರು. ಅವ್ರಿಗೆ ಯಾವ ಟೈಮ್ ಬೇಕಾಗುತ್ತೆ ಆ ಟೈಮಲ್ಲಿ ಎಂಟ್ರಿ ಆಗ್ತಾರೆ. ಇದನ್ನ ಅವ್ರ ಡಾಕ್ಟರ್ಸ್ ಹತ್ರ ಅಲ್ಲಿನ ಸಿಬ್ಬಂದಿಗಳ ಹತ್ರ ಕೇಳಿದಾಗ ಅವ್ರೇನ್ ಹೇಳ್ತಾರೆ? ಯಾರನ್ನ ಏನಕ್ಕೆ ಕೇಳ್ತೀರಿ ಮೇಡಮ್? ಯಾಕೆ ಕೇಳ್ಬೇಕು? ನಾವು ಪ್ರತಿ ಸಲ ಕೇಳ್ತೀವಿ, ಸುಮ್ನೆ ಹೋಗ್ತಿದೀವಿ. ಅಲ್ಲಿನ ಮೆಡಿಕಲ್ ಆಗುತ್ತೆ ಯಾರ ಗೊತ್ತಿಲ್ಲ ಮೇಡಮ್. ಮೆಡಿಸಿನ್ ಹೊರಗಡೆ ಜಾಸ್ತಿ 3% ಹೊರಗಡೆ ಬರ್ತಾರೆ ಮೇಡಮ್. 1% ಅವೇ ಸಣ್ಣ ಪುಟ್ಟ ಮೆಡಿಸಿನ್ ಕೊಡ್ತಾರೆ. ಅಲ್ಲಿ ಮೆಡಿಕಲ್ ಸ್ಟೋರ್ಗಳು ಇದೆಯಾ ಅಥವಾ ಅದನ್ನು ಹೊರಗಡೆಗೆ ಔಷಧಿಗಳು ಬರ್ದ್ ಕೊಡ್ತಾರ? ಇಲ್ಲ, ಸ್ಟೋರ್ ಇದೆ ಮೇಡಮ್, ಹಾಸ್ಪಿಟಲ್ ಸ್ಟೋರ್ ಇದೆ. ವಿತ್ ಹೊರಗಡೆನೆ ಜಾಸ್ತಿ ಬರ್ಕೊಡ್ತಾರೆ. ಅಂದ್ರೆ ಮೆಡಿಕಲ್ ಸ್ಟೋರ್ಗಳು ಇದ್ರು ಕೂಡ ಔಷಧಿಗಳಿಲ್ಲ ಅಂತ ಹೊರಗಡೆ ಬರ್ದ್ ಕೊಡ್ತಾರೆ. ಎಸ್ ನವೀನ್ ಕುಮಾರ್, ಧನ್ಯವಾದ. ಏನು ಡಾಕ್ಟ್ರ್ ಬಂದಿಲ್ಲ? ಹೆರಿಗೆ ಆಗೈತಾ? ಚಲೋ ನೋಡ್ಕೊಂತಾರ? ಚೆನ್ನಾಗಿ ನೋಡ್ಕೊಂತಾರ ಡಾಕ್ಟ್ರ್? ಮತ್ತೆ ಎಷ್ಟೊತ್ತಿಗೆ ಬಂದು ನೋಡ್ತಾರ? ಸಿಸ್ಟರ್ ಬಂದು ನೋಡ್ಕೊಂಡವ್ರು. ಡಾಕ್ಟ್ರಿನೂ ಬಂದಿಲ್ಲ ಹಂಗಾದ್ರೆ? 10 ಗಂಟೆ ಆಯ್ತಲ್ಲಮ್ಮ, ಇನ್ನೂ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ 11 ಗಂಟೆ ಇನ್ನೂ ಬಂದಿಲ್ಲ ಡಾಕ್ಟ್ರ್. 11 ಡಾಕ್ಟ್ರಿನ ಬರ್ತಾರ? 10:15 ಆಯ್ತಲ್ರಿ ಟೈಮು. ಹಾಂ, 10:15 ಆದರೂ ಪೇಷಂಟ್ಗಳು ಬಂದು ಕಾಯ್ಕೊಂಡು ಕುಂದ್ರಬೇಕಂದ್ರೆ ಹೆಂಗೇನಾರು? 10:15 ಆಯಿತು, 10:15 ಆದರೂ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ ಪೇಷಂಟ್ಗಳು ಎಲ್ಲಿವರೆಗೂ ಕಾಯ್ತಾರೆ ಹೇಳ್ರಿ? ಯಾರಾದರೂ ಅರ್ಜೆಂಟ್ ಇತ್ತಂದರೆ ಅವ್ರು ಏನು ಮಾಡ್ಬೇಕು ಹೇಳ್ರಿ? ತಮ್ರಹಳ್ಳಿ ಹೋಬಳಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಸರಿಯಾದ ಸಮಯಕ್ಕೆ ಬರ್ತಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಬಂದಿದೆ. ಅಂದ್ರೆ ನಮ್ಮ ವರದಿಗಾರರು ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿದ ಸಮಯದಲ್ಲಿ ಈ ರೀತಿ ಒಂದು ದೃಶ್ಯ ಬಂದಿದೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಮೇಡಮ್, ನಮ್ ಗಮನಕ್ಕೆ ಫಸ್ಟ್ ಆಫ್ ಆಲ್ ಬಂದಿಲ್ಲ, ಒಂದನೇ ವಿಚಾರ. ಎರಡನೇ ವಿಚಾರ, ಸಾಮಾನ್ಯವಾಗಿ 99% MBBS ಡಾಕ್ಟರ್ ಇರ್ತಾರೆ. ಅವರು ಎಕ್ಸಾಕ್ಟ್ಲಿ 10 ಒಳಗೆ ಹೋಗ್ಬಿಡ್ತಾರೆ ಅಲ್ಲಿಗೆ. ಆಮೇಲೆ ಅಲ್ಲೇ ಸ್ಟಾಫ್ ನರ್ಸ್ಗಳು ಇರ್ತಾರೆ, ಅಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇರೋದ್ರಿಂದ ಅವರು 9 ಗಂಟೆ ಒಳಗನೆ 9 ಗಂಟೆಗೆ ಇದ್ದೇ ಇರ್ತಾರೆ ಸರ್. ಅದು ಬಂದಿರತಕ್ಕಂತ ನ್ಯೂಸ್ ಆದ್ರೆ ಅದು ಸುಳ್ಳಿದೆ. 1 ವರ್ಷದಿಂದ ಸತತವಾಗಿ ಇದೇ ರೀತಿ ಆಗ್ತಾ ಇದೆ ಅಂತ ನಮ್ಗೆ ಸ್ವತಃ ಸ್ಥಳೀಯರೇ ಅಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ವರದಿಗಾರರು ರಿಯಾಲಿಟಿ ಚೆಕ್, 1 ನಿಮಿಷ ಸರ್, ನಾನು ಹೇಳ್ತೀನಿ ಪೂರ್ತಿ. ನಮ್ಮ ವರದಿಗಾರರು ರಿಯಾಲಿಟಿ ಚೆಕ್ ಮಾಡಕ್ ಹೋದ ಸಮಯದಲ್ಲಿ ಸುಮಾರು 11 ಗಂಟೆ ಆಗಿದೆ. 11 ಗಂಟೆ ಆಗಿದ್ರು ಕೂಡ ಅಲ್ಲಿ ಯಾವುದೇ ಡಾಕ್ಟರ್ಸ್ ಕಂಡು ಬಂದಿಲ್ಲ. ಅಂದ್ರೆ ಸ್ವತಃ ಅವರೇ ನೋಡಿದ್ದಾರೆ, ಅಲ್ಲಿ ನೋಡಿದೆ ಹೇಳೋಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿ ನೋಡಿನೇ ಹೇಳಿರೋದು, ಸಾರ್ವಜನಿಕರು ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಮಂತ್ಲಿ ಮೀಟಿಂಗ್ಸ್ ಅಂತ ಇರ್ತವೆ, ವೀಕ್ಲಿ ಸಬ್ ಸೆಂಟರ್ ವಿಸಿಟ್ಸ್ ಗಳು ಅಂತ ಇರ್ತವೆ. ಒಂದು ಆ ಸಮಯದಲ್ಲಿ ಹೋದಾಗ ಇವ್ರು ಹೋಗಿ ಬಂದಿಲ್ಲ ಅಂತ ಅನ್ಕೊಂಡಿರಬಹುದು. ಇವತ್ತು ನಡೆದಿರೋದು ಸರ್, ಇದು ಇವತ್ತು ನಡೆದಿರೋದು. 1 ವರ್ಷಗಟ್ಟಲೆ ಎತ್ಕೊಂಡ್ಬಿಟ್ಟು ಇಲ್ಲಿ TH ಎದ್ಬಿಟ್ಟು TH ಒಂದ್ಸಲ ಇನ್ಫಾರ್ಮೇಶನ್ ಮಾಡ್ದಾನೆ ಅಥವಾ ಯಾವ್ದಾರ ಒಂದು ಲೈವ್ ತೋರಿಸ್ತಾನೆ ಅಥವಾ ಸುಮ್ಮನೆ ಕಾಮೆಂಟ್ ಮಾಡಿ ನ್ಯೂಸ್ ಮಾಡೋದು ದೊಡ್ಡ ವಿಷಯ. ಇದು ನಿಮ್ ಗಮನಕ್ಕೆ ಬಂದಿದೆ ಸರ್, ಇದನ್ನ ತಿಳಿಸಿದ್ದಾರೆ ಸುಮಾರು ಬಾರಿ. ಸಾರ್ವಜನಿಕರು ನಿಮ್ಗೆ ತಿಳಿಸಿದೀವಿ ಅಂತ ಸ್ವತಃ ಸಾರ್ವಜನಿಕರೇ ಹೇಳಿದ್ದಾರೆ ಸರ್. ಅವ್ರು ಹೇಳದೆ ನಾವು ಸುದ್ದಿ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ ಮೇಡಮ್? ಸೊ ಈಗ ನಾವು ಒಂದೊಂದು ಏರಿಯಾದಾಗ ಒಂದೊಂದು ರೀತಿ ಇದಾರೆ ಮೇಡಮ್ ಜನಗಳು. ಒಳ್ಳೇದನ್ನು ಏನಾದ್ರು ಇರ್ತಾರ ಮೇಡಮ್, ಇಂಟೆನ್ಷನ್ ಮಾಡೋರು ಇರ್ತಾರ ಮೇಡಮ್. ಒಬ್ರು ಹೇಳ್ಬೋದು, ಇಬ್ರು ಹೇಳ್ಬೋದು ಕೆಟ್ಟದಾಗಿ, ಎಲ್ರು ಹೇಳಕ್ ಸಾಧ್ಯ ಇಲ್ಲ ಅಲ್ವಾ? ಒಂದು ನಿಮಗೆ ಹೇಳ್ತೀನಿ, ಕ್ಲಾರಿಟಿ ಕೊಡ್ತೀನಿ.
ನಮ್ಮಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ. ಹ್ಮ್ ಆಮೇಲೆ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ, ಫೇಸ್ ಇದು ಇದೆ ಮೇಡಮ್, ಹ್ಮ್ ಬಯೋಮೆಟ್ರಿಕ್. ಅದು ತಾವು ಹೇಳ್ಬಹುದು, ನೋಡ್ಬೋದು. ಆಮೇಲೆ ಇನ್ನೊಂದು ಜನ ನಾನು ಹೇಳ್ತೀನಿ, ಎಲ್ಲಾ ಜನರನ್ನ ನಾವು ಒಪ್ಸಕ್ ಆಗಲ್ಲ ಮೇಡಮ್. ಹ್ಮ್ ಜನಗಳನ್ನ ಸರ್ ಒಂದು ಹೌದು ಹೌದು ನೀವು ಹೇಳ್ತಿರೋದು ಸರಿ. ಜನಗಳನ್ನ ಎಲ್ಲಾರ್ನು ನಾವು ಒಪ್ಪಿಸಕ್ಕಾಗಲ್ಲ, ಅವ್ರ ಬಗ್ಗೆ ಒಪಿನಿಯನ್, ಒಳ್ಳೆ ಒಪಿನಿಯನ್ ತಗೊಳಕ್ ಆಗಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಅಲ್ಲಿ ಒಬ್ರು ಹೇಳ್ಬೋದು, ಇಬ್ರು ಹೇಳ್ಬೋದು ಕೆಟ್ಟದಾಗಿ, ಎಲ್ಲಾರು ಹೇಳೋಕ್ ಸಾಧ್ಯ ಇಲ್ಲ ಅಲ್ವಾ? ವೈಯಕ್ತಿಕ ಅಂದ್ರೆ ಒಂದು ನಿಮಿಷ ಸರ್, ನಾನು ಹೇಳ್ಬಿಡ್ತೀನಿ ಹೌದು, ನಾನು ಹೇಳ್ತೀನಿ, ನೀವು ಆಮೇಲೆ ಹೇಳಿ ಆಯ್ತಾ? ಅಲ್ಲಿ ಒಬ್ರ ಬಗ್ಗೆ, ವೈದ್ಯರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ ಇಟ್ಕೊಳ್ಳೋಕು ಅವ್ರಿಗೇನ್ ಲಾಭ ಇಲ್ಲ ಅಲ್ವಾ? ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಕ್ಕೆ ಆ ರೀತಿ ನಡೆಯುತ್ತೆ ಅಲ್ವಾ? ಮೇಡಮ್ ಆಯ್ತು ಮೇಡಮ್, ಈಗ ಆಯ್ತು ನಾನು ಹೇಳ್ತಿದ್ದೀನಿ ಅಲ್ರಿ ಮೇಡಮ್, ಅವರು ರೆಗ್ಯುಲರ್ ಡಾಕ್ಟರ್ ಇದಾರೆ ಮೇಡಮ್, ಡಾಕ್ಟರ್ ವಿನಯ್ ಅಂತ. ಸೊ ಈಗ ಕಾಂಟ್ರಾಕ್ಟ್ ಡಾಕ್ಟರ್ಗಳು ಇದಾರೆ, ಏನೋ ಒಂದ್ ಯಾವಾಗ ಬರ್ತಿದ್ರೆ ಏನಂತಂದ್ರೆ ಅದಕ್ಕೊಂದು ಇವ್ರು ರೆಗ್ಯುಲರ್ ಡಾಕ್ಟರ್ ಇದ್ರೆ ಇದು ಮಾಡಕ್ ಚಾನ್ಸಸ್ ಇರಲ್ಲ ಮೇಡಮ್, ಬಹಳ ಕಡಿಮೆ. ಸೊ ನನಗೆ ಹಂಗೇನಿದ್ರೆ ನನಗೆ ಇಂಟಿಮೇಷನ್ ಮಾಡಕ್ ಮೇಡಮ್, ಅವತ್ತಿನ ದಿನ ನಾನು ವಿಸಿಟ್ ಮಾಡ್ತೀನಿ ಮೇಡಮ್. ಸದ್ಯ ಓಕೆ ಸರ್, ಓಕೆ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಇನ್ನೊಂದು ವಾರದ ನಂತರ ನಾವ್ ಇದೇ ರೀತಿ ರಿಯಾಲಿಟಿ ಚೆಕ್ ಮಾಡ್ತೀವಿ, ಅವಾಗ್ಲೂ ಇದೇ ರೀತಿ ಸುದ್ದಿ ಬಂದಾಗ ನಾವು ಮತ್ತೆ ಕೂಡ ನಿಮ್ನ ಸಂಪರ್ಕ ಮಾಡ್ತೀವಿ ಸರ್. ಆದಷ್ಟು ಬೇಗ ಅಲ್ಲಿ ಏನಿದೆ ಹೋಗಿ ಒಂದ್ಸರಿ ವಿಚಾರಿಸಬಹುದಲ್ವಾ? ನಾಳೆನೆ ಹೋಗ್ತಿದ್ರಿ ಮೇಡಮ್ ಅಲ್ಲಿ. ಓಕೆ ಸರ್, ಆಯ್ತು, ನೀವು ಹೋಗಿ. ಬೇರೆ ಏರಿಯಾಕ್ ಬಂದಿದೆ, ನಾಳೆನೆ ಹೋಗ್ತೀನಿ, ವಿಚಾರಣೆ ಮಾಡ್ತೀನಿ. ನಾನು ಅಲ್ಲಿ ಹೋಗಿ ವಿಸಿಟ್ ಪ್ರತಿ ತಿಂಗಳಲ್ಲಿ ಒಂದ್ಸಲ 2 ಸಲ ವಿಸಿಟ್ ಇದ್ದೇ ಇರುತ್ತೆ ನನಗೆ. ನಾನ್ ನೋಡಿದ ಪ್ರಕಾರ ಆ ತರ ಗಮನಕ್ಕೆ ಬಂದಿಲ್ಲ ಮೇಡಮ್, ಜನನು ಕೂಡ ಒಳ್ಳೆ ಸ್ಪಂದನೆ ಕೊಟ್ಟರೆ ನನಗೆ ಬಂದಿರೋದು ವೈಯಕ್ತಿಕವಾಗಿ. ಬಟ್ ಅಲ್ಲಿ ಇರ್ತಕ್ಕಂಥದ್ದು ರೆಗ್ಯುಲರ್ ಸ್ಟಾಫ್ ಹೋಗಿ ಹೋಗ್ತಾರೆ, ಡಾಕ್ಟರ್ ವಿನಯ್ ಅಂತ ಇದಾರೆ. ಬಟ್ ನಾನು ಕೂಡ ಮತ್ತೆ ಮುನ್ನೆಚ್ಚರಿಕೆ ತಗೊಂತಿದ್ದೀನಿ, ಇನ್ನೊಂದ್ಸಲ ನಾನು ನಾಳೆನೆ ಹೋಗ್ತೀನಿ ವಿಸಿಟ್ ಗೆ. ಆ ತರ ಇಲ್ಲ, ನನಗೆ ಹೇಳಿದ್ರಿ ಇದರಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಹೇಳಕಂತಂದ್ರೆ, ನೀವು ಕ್ರಾಸ್ ಚೆಕ್ ಮಾಡಿರ್ಬಹುದು, ಇಲ್ಲ ಅಂತ ನನ್ನಲ್ಲ. ಬಟ್ ರಿಯಾಲಿಟಿ ಬಹಳ ಹತ್ರ ಇಲ್ಲ ಮೇಡಮ್ ಇದು. ನಾನು ಈ ವಿಷಯ ನಾನು ಬಹಳ ಒಪ್ಕೊಳಕ್ ತಯಾರಿಲ್ಲ, ಯಾಕಂದ್ರೆ ಈಗ ರೆಗ್ಯುಲರ್ ಸ್ಟಾಫ್ಸ್ ಗಳು ಇದಾರೆ, 3 ಇದಾರೆ. ಆಮೇಲೆ ಮೆಡಿಕಲ್ ಆಫೀಸರ್ ಕೂಡ ರೆಗ್ಯುಲರ್ ಇದ್ದಾನೆ ವಿನಯ್ ಅಂತ. ಬಟ್ ನಾನು ಅವ್ರಿಗೂ ಹೇಳ್ತೀನಿ, ಈ ತರ ಇರುತ್ತಪ್ಪ, ನೀನು ಹೋಗ್ಲೇಬೇಕಂತಂದು. ಅವರು ಕೂಡ ಹೋಗಿದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಈಸ್ ಅನ್ ಐಎಸ್ ಕ್ಯಾಂಡಿಡೇಟ್ ಮೇಡಮ್, ಆಕ್ಚುಲಿ ಹೇಳ್ಬೇಕಂದ್ರೆ ಮಿಸ್ ಆಗಿ ಮತ್ತೆ ಬಂದು ವಾಪಸ್ ವರ್ಕ್ ಮಾಡ್ತಿದ್ದಾರೆ. ಬಟ್ ಈಸ್ ಅನ್ ಒಬಿಡಿಯಂಟ್ ಡಾಕ್ಟರ್, ಇಷ್ಟಂದ್ರೆ ಹೇಳ್ಬಲ್ಲ ನಾನು. ಬಟ್ ನಾನು ಚೆಕ್ ಮಾಡ್ತೀನಿ. ಬಟ್ ನೀವು ಹೇಳಿದ್ರಿ ಆ ರೀತಿ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಓಕೆ, ನಮ್ಗೆ ಅಂದ್ರೆ ನಾವು ಕೂಡ ಇಲ್ಲಿ ಸ್ಥಳೀಯರು ಸಾಧ್ಯತೆ ಬಹಳ ಕಡಿಮೆ ಮೇಡಮ್, ಸಾಧ್ಯತೆ ಕಡಿಮೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಆದ್ರೆ ಸ್ಥಳೀಯರೇ ಸ್ವತಃ ಸಾಮಾನ್ಯ ಜನರೇ ನಮ್ಗೆ ಹೇಳ್ತಿರೋದು. ವಿತ್ ವಿಜುವಲ್ಸ್ ಕೂಡ ಇದೆ, ಅದನ್ನ ಬೇಕಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಅವರು ಇವತ್ತು ಅದು ಆದಷ್ಟು ಬೇಗ ಸರಿಪಡಿಸಿ ಸರ್, ನೋಡಿ ಸರ್. ಓಕೆ ಸರ್, ನಾವು ಪ್ರೂವ್ ಮಾಡ್ತೀವಿ, ನೀವು ಆದಷ್ಟು ಬೇಗ ಹೋಗಿ ನೀವಲ್ಲಿ ಏನ್ ವಿಸಿಟ್ ಇದೆ ಅದನ್ನ ಮಾಡಿ. ಇಶ್ಯೂಸ್ಗಳು ಸುಮ್ನೆ ಬರೋದಿಲ್ಲ ಸರ್, ಇಶ್ಯೂಸ್ಗಳು ಸುಮ್ನೆ ಬರೋದಿಲ್ಲ. ಅಲ್ಲಿ ಏನ್ ನಡೆದಿರುತ್ತೆ ಅದೇ ಬಂದಿರುತ್ತೆ, ಜನಗಳು ಏನ್ ಹೇಳಿರ್ತಾರೆ ಅದನ್ನೇ ನಾವು ಕೇಳಿಸ್ಕೊತೀವಿ. ಒಂದ್ ನಿಮಿಷ ಸರ್, ಓಕೆ ಸರ್, ಒಂದ್ ನಿಮಿಷ ಇಲ್ಲಿ ಈಗ ನೀವು ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಯಾರು ಏನ್ ಹೇಳ್ತಾ ಇದೀವಿ ಅನ್ನೋದು ಗೊತ್ತಾಗಲ್ಲ. ಓಕೆನಾ? ಅಲ್ಲಿ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಅನ್ನೋದನ್ನ ನಾವು ನಿಮ್ಗೆ ಜಾಗೃತಿ ಅಂದ್ರೆ ನಾವು ಮುನ್ನೆಚ್ಚರಿಕೆಯಾಗಿ ನೀವಲ್ಲಿ ಏನಿದೆ ಮುಂದೊಂದ್ ದಿನ ಬೇರೆ ರೀತಿ ಏನೋ ಆಗೋ ಬದಲು ಅದನ್ನ ನೀವು ನಿಮ್ಗೆ ಆ ವಿಷಯವನ್ನ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಡ್ಯೂಟಿ. ಏನು ಸ್ಥಳೀಯರ ತೊಂದರೆಗಳೇನಿದೆ, ಅಲ್ಲಿನ ಸಮಸ್ಯೆ ಏನಿದೆ ಅದನ್ನ ತಿಳಿಸ್ಬೇಕು ಅನ್ನೋದು ನಮ್ಮ ಡ್ಯೂಟಿ. ಅದನ್ನ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಅದಕ್ಕೋಸ್ಕರ ನೀವು ಅಲ್ಲಿ ಹೋಗಿ ಹೇಗಿದೆ ವಿಚಾರ ಅದನ್ನ ತಿಳಿದುಕೊಳ್ಳಿ, ಅದನ್ನ ನಾವು ನಿಮ್ಗೆ ವಿಷಯ ತಿಳಿಸ್ತಾ ಇದೀವಿ ಸರ್. ಬೇರೊಂದು ನಿಮ್ಮ ಹೋಬಳಿಯಲ್ಲಿ ಈ ರೀತಿ ಇದೆ, ನಮ್ಗೆ ಸುದ್ದಿ ಬೇಕು, ಸುದ್ದಿ ಮಾತ್ರ ಮಾಡಕ್ಕೋಸ್ಕರ ಈ ರೀತಿ ಮಾಡೋಕೆ ನಮ್ಗೆ ಸಾಧ್ಯನೇ ಇಲ್ಲ ಸರ್. ಏನು ಇದೆ ವಿಚಾರ ಏನಿದೆ ಅದನ್ನ ಮಾತ್ರ ನಾವು ಮಾಡೋಕ್ ಸಾಧ್ಯ. ಆಯ್ತು ಮೇಡಮ್, ನಾನು ಹೇಳ್ತಿದ್ದೀನಿ ಹೇಳ್ರಿ ಮೇಡಮ್, ನಾನು ಅಲ್ಲಿ ತುಂಬಾ ಜನ ಏನ್ ಹೇಳ್ತಾವ ಮೇಡಮ್, ಎಷ್ಟೋ ಸಲ ಜನ ಫೋನ್ ಬರ್ತವೆ. ಹೆಂಗ್ ಗೊತ್ತಾ, ಅವ್ರು ಹೋಗಿರೋ ಟೈಮ್ನಾಗ ಏನಾದ್ರು ಇಲ್ಲಪ್ಪ ಅಂದ್ರೆ ಒಂದ್ ಏನಾರ ಒಂದ್ ಸುದ್ದಿ ಮಾಡ್ತಾರೆ. ಅಂದ್ರೆ ಹೋದಾಗ ಆ ಟೈಮಾಗ ಏನ್ ಫೆಸಿಲಿಟಿ ಸಿಕ್ಕಿಲ್ಲಪ್ಪ ಅಂದ್ರೆ ಒಂದ್ ಸುದ್ದಿ ಮಾಡ್ತಾರೆ. ಆ ತರ ಮೆಂಟಾಲಿಟಿ ಬಹಳ ಇದೆ ಅಲ್ಲಿ. ಓಕೆ ಸರ್, ಆಯ್ತು. ನೀವು ಈ ರೀತಿ ದೂರ ಬಂದಿದೆ, ನೀವು ಅದನ್ನ ಆದಷ್ಟು ಬೇಗ ಸರಿಪಡಿಸಿ ನಾವು ಮತ್ತೆ ಒಂದ್ಸರಿ ರಿಯಾಲಿಟಿ ಚೆಕ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, THO ಪ್ರವೀಣ್ ಅವ್ರು ಏನ್ ಹೇಳ್ತಿದ್ದಾರೆ, ಅಲ್ಲಿ ನಮ್ಗೆ ಈ ರೀತಿ ಆಗಿರೋಕ್ ಸಾಧ್ಯನೇ ಇಲ್ಲ.
ಅಂದ್ರೆ ನಮ್ಮ ಸ್ಟಾಫ್ ನರ್ಸ್ಗಳು ಕೂಡ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, 3 ಜನ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಏನಿದೆ ವಿಸಿಟ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಅವ್ರ ಜನರಲ್ ಶಿಫ್ಟ್ ಏನಿದೆ ಅಲ್ಲಿ ರೋಗಿಗಳನ್ನ ಕೂಡ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಸ್, ನೀವಿದ್ದ ಟೈಮಲ್ಲಿ ಅವ್ರು ಮಾಡ್ತಿರ್ಬೋದು, ನೀವ್ ಇಲ್ದೇ ಇರೋ ಟೈಮಲ್ಲಿ ಈ ರೀತಿನೂ ಮಾಡ್ಬೋದಲ್ವಾ? ನೀವ್ ಇಲ್ದೇ ಇರೋ ಟೈಮಲ್ಲಿ ಈ ರೀತಿ ಆಗಿರ್ಬೋದು. ಯಾಕಂದ್ರೆ ನಾವು ಸುಮ್ನೆ ನಮಗ್ ಸುದ್ದಿ ಬೇಕು, ತಡಿಯಪ್ಪ ನಮ್ಗೆ ಈ ಸುದ್ದಿ ಇಲ್ಲ ಅನ್ನೋ ವಿಚಾರಕ್ಕೆ ಮಾಡೋಕೆ ಸಾಧ್ಯನೇ ಇಲ್ಲ. ಏಡೆನ್ಸ್ ನ್ಯೂಸ್ ನಲ್ಲಿ ನಾವು ಏನ್ ವಿಚಾರ ಇದೆ, ಸತ್ಯ ಏನಿದೆ ಅದನ್ನ ಮಾತ್ರ ನಾವು ತಿಳಿದುಕೊಂಡು ನಮಗೇನು ಸತ್ಯವಾಗಿ ತಿಳಿದಿರುತ್ತೆ ಅದನ್ನ ಮಾತ್ರ ನಾವು ಪ್ರಸಾರ ಮಾಡುವಂಥದ್ದು. ಆಸ್ಪತ್ರೆಯಲ್ಲಿ ನಾವು ಏನ್ ವಿಜುವಲ್ಸ್ ಗಳಿದೆ ಅದನ್ನ ನೋಡಿದ್ರೆ THO ಆಗಿರ್ಬೋದು, ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಸ್ಪತ್ರೆಯಲ್ಲಿ ದುಸ್ಥಿತಿ ಏನಿದೆ ಅಂತ. ಸ್ವತಃ ರೋಗಿಗಳೇ, ಅಲ್ಲಿನ ಸ್ಥಳೀಯರೇ ಹೇಳ್ತಿರೋಂಥದ್ದು. ನಾವೇನು ಅವ್ರಿಗೆ ಹೇಳ್ಕೊಟ್ಟು ಹೇಳಿಸ್ಬೇಕಾಗಿರೋ ಅನ್ನೋ ಇದು ನಮ್ಗಿಲ್ಲ. ಹೋಗಿ ಅವ್ರನ್ನ ಏನ್ ವಿಚಾರ ಅನ್ನೋದನ್ನ ಕೇಳದಂತ ಸಮಯದಲ್ಲಿ ಅವರೇ ಕೂಡ ಸ್ವತಃ ಅವರಾಗಿದ್ದವರೇನೆ ಈ ರೀತಿ ನಮಗ್ ಸಮಸ್ಯೆ ಇದೆ. ಅಲ್ಲಿ ನಾವು ಇನ್ನೊಬ್ರು ನವೀನ್ ಕುಮಾರ್ ಅಂತ ಅವ್ರನ್ನು ಕೂಡ ದೂರವಾಣಿ ಸಂಪರ್ಕಕ್ಕೆ ತಗೊಂಡಿದ್ವಿ. ಅವರು ಕೂಡ ಹೇಳಿದ್ರು ಅಲ್ಲಿ ಔಷಧಿಗಳು ಇದೆ, ಆದ್ರೆ ಮೆಡಿಕಲ್ ಸ್ಟೋರ್ಗಳು ಇದೆ, ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಒಂದು 100% ನಲ್ಲಿ 75% ಅವರು ಹೊರಗಡೆಗೆ ಔಷಧಿಗಳನ್ನ ಬರೀತಾರೆ. 25% ಅಷ್ಟೇ ನಮ್ಗಲ್ಲಿ ಸಿಕ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಏನಿದೆ ಪೂರ್ತಿಯಾಗಿ ಎಲ್ಲೋ ಒಂದು ಇದು ಉಲ್ಟಾ ಆಗ್ಬಿಟ್ಟಿದೆ. 25% ನಲ್ಲಿ ಹೊರಗಡೆ ಸಿಗುವಂತದ್ದು, ಅಂದ್ರೆ ಅಲ್ಲಿ ಸ್ಟಾಕ್ ಇಲ್ಲ ಅನ್ನೋ ಸಮಯದಲ್ಲಿ ಹೊರಗಡೆ ಸಿಗುತ್ತೆ. ಇನ್ನೊಂದು 75% ಏನಿದೆ ಅಲ್ಲಿನ ಔಷಧಿಗಳೇನಿದೆ ಅದು ಅಲ್ಲೇ ಸಿಗುವಂಥದ್ದು. ಈ ವಿಚಾರ ಕೂಡ ನಾವು ತಿಳಿದಿನೇ ಕೂಡ ನಿಮ್ಗೆ ತಿಳಿಸ್ತಾ ಇರೋಂಥದ್ದು. ಅಲ್ಲಿ ನೀವು ಏನು ಹೋಗಿ ರೋಗಿಗಳ ಸಮಸ್ಯೆ ಏನಿದೆ, ನಿಮ್ಮ ವೈದ್ಯರು ನೀವಿದ್ದಾಗ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ಬೋದು, ನಾವ್ ಅದನ್ನ ನೋಡಿರಲ್ಲ. ಎಸ್, ನಾವು ನೋಡಿದಂತ ಸಮಯದಲ್ಲಿ, ನಾವು ರಿಯಾಲಿಟಿ ಚೆಕ್ ಮಾಡಿದಂತ ಸಮಯದಲ್ಲಿ ಈ ರೀತಿ ಆಗಿರ್ಬೋದಲ್ಲ. ಏನು ಮಾಡಿ ಈಗ ಡಾಕ್ಟ್ರು ಇವತ್ತು 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ. ಏನಾದರೂ ಈಗ ಹೆರಿಗೆ ಆದ ಪೇಷಂಟ್ಗಳು ಇರ್ತಾರೆ, ಏನರ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಗೌರ್ಮೆಂಟ್ ಸಂಬಳ ತಗೊಳ್ತಾರೆ. ಗೌರ್ಮೆಂಟ್ ಸಂಬಳ ತೊಗೊಂಡ್ರು ಈ ಥರ ಒಂದು ಲೇಟಾಗಿ ಬರ್ತಾಯಿದ್ರೆ ಹೆಂಗೆ ಕೊಡೋರು? ನೀವು ಸಂಬಳ ಕೊಡೋರು ಆದಮೇಲೆ ಈ ಥರ ಆದಾಗ ಅನ್ಯಾಯ ಆಗಲ್ವಾ? ಅವರು ಏನೈತೆ ನಮಗೆ ಗೊತ್ತಿಲ್ಲ. ಶನಿವಾರ ಅಲ್ಲಿದ್ದ ಅವರು ನಮ್ಗೆ ಗೊತ್ತಿಲ್ಲ. ಯಾವ ಊರು ನಿಮ್ಮದು? ಕೃಷ್ಣಾಪುರ. ಈಗ ಡಾಕ್ಟ್ರ್ ಬಂದಿಲ್ಲ ಈಗ ಏನು ಮಾಡ್ತೀರಾ ಸರ್? ನಾವು 10 ಗಂಟೆಗೆ ಬಂದಿದ್ದೀವಿ ಸರ್. ನಾವು ಡಾಕ್ಟ್ರ್ ಬಂದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಆರಾಮಿಲ್ಲ. ಹುಡುಗ 1.5 ವರ್ಷದ ಹುಡುಗ ಅದಾನ. ಹುಡುಗ ಮಲಿಕೊಂಡಾನ. ಏನು ಸರ್ ಮಾಡೋದಕ್ಕೆ ಬಿಡುಗಡೆ ಹೊರಗಡೆ ತೋರಿಸ್ಕೊಂಡು ಅಲ್ಲ ರೀ. 10 ಗಂಟೆ ಕರೆಂಟ್ ಬರ್ತೈತಿ. ರಾಗಿ ಹೊಲಕ್ಕೆ ಕಟ್ಟಿಟ್ಟು ಬಂದಿವಿ. ಅಲ್ಲಿ ಕರೆಂಟ್ ಈಗ ಬ್ಯಾಸಿಗೆಯಲ್ಲಿ ನಮ್ಮ ಕಡೆ ಎಲ್ಲ ಯಾವ ಕಡೆಗೆ ಸರಿ ಕೊಡಲ್ಲ. 7 ತಾಸು ಕರೆಂಟಲ್ಲಿ 5 ತಾಸು ಕೊಡ್ತಾರ. ಅದನ್ನ ನಾವು ಕವಚ್ ಬಿಟ್ಟು ಮುಗಿಸ್ಕೊಂಡ್ರೆ ಇದು ನೀರು ಕಟ್ಟಿದ್ರೆ ಬೆಳೆ ಬರ್ತಾವೆ, ಬೆಳೆ ಬರಲ್ಲ. ಈಗ ಒಂದು ನಾವು ಈಗ ಫ್ರೀ ಐತಿ ಗೌರ್ಮೆಂಟ್ ಆಸ್ಪತ್ರೆ ಸರ್ಕಾರದ ಅಂತೇಳಿ ತೋರಿಸ್ಕೋಬೇಕಂತ ಇಲ್ಲಿ ಇವ್ರು ನೋಡ್ಕೊತ ಕೂತ್ಕೊಂಡ್ರೆ ಅಲ್ಲಿ ಹೊಲ ಒಣಗ್ತೈತಿ. ಅಲ್ಲ ಸರ್, ಈಗ ನೀವು ಕಟ್ಟಂಥ ಟ್ಯಾಕ್ಸಲ್ಲೇ ಇವ್ರು ಸಂಬಳ ತಗೋಬೇಕು. ನೀವು ಕಟ್ಟಂಥ ಗೌರ್ಮೆಂಟ್ ಹಾಸ್ಪಿಟ್ಲ್ ನಡಿಬೇಕಾಗಿರೋದು. ನಾವು ಕೇಳಿದ್ರೆ ಮೀಟಿಂಗಿಗೆ ಹೋಗ್ಯಾರ ಅಂತ ಹೇಳ್ತಾರೆ. ಅವ್ರೇನು ಮೀಟಿಂಗಿಗೆ ಹೋಗಿದಾರೋ ಇನ್ನು ಮನೆಯಾಗ ಕುಂತಾರೋ ಯಾರಿಗೆ ಗೊತ್ತಿರ? ಮಲಿಕೊಂಡವ್ರು ನಾವು ಎಬ್ಸಿ ಬರೋಕ್ಕಾಗತ್ತ? ಅವ್ರು ಸರ್ಕಾರಿ ಆಸ್ಪತ್ರೆ ಹೇಳ್ಯಾರ ಕೇಳ್ಯಾರ. ಬಂದಿಲ್ಲ ಈಗ ಏನು ಮಾಡ್ತೀರಾ ಸರ್? ನಾವು 10 ಗಂಟೆಗೆ ಬಂದಿದ್ದೀವಿ ಸರ್. ನಾವು ಡಾಕ್ಟ್ರ್ ಬಂದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಆರಾಮಿಲ್ಲ. ಹುಡುಗ 1.5 ವರ್ಷದ ಹುಡುಗ ಅದಾನ. ಹುಡುಗ ಮಲಿಕೊಂಡಾನ. ಏನು ಸರ್ ಮಾಡೋದಕ್ಕೆ ಬಿಡುಗಡೆ ಹೊರಗಡೆ ತೋರಿಸ್ಕೊಂಡು ಅಲ್ಲ ರೀ. 10 ಗಂಟೆ ಕರೆಂಟ್ ಬರ್ತೈತಿ. ರಾಗಿ ಹೊಲಕ್ಕೆ ಕಟ್ಟಿಟ್ಟು ಬಂದಿವಿ. ಅಲ್ಲಿ ಕರೆಂಟ್ ಈಗ ಬ್ಯಾಸಿಗೆಯಲ್ಲಿ ನಮ್ಮ ಕಡೆ ಎಲ್ಲ ಯಾವ ಕಡೆಗೆ ಸರಿ ಕೊಡಲ್ಲ. ಎಸ್ ವೀಕ್ಷಕರೇ, ಇವತ್ತು ಏನು ನಾನು ತಂದಿರ್ತಕ್ಕಂಥ ಸುದ್ದಿ ಭಾಳ ವಿಷಾದಕರವಾಗಿದ್ದು, ಏಕೆ ಅಂತಂದರೆ ನೀವು ನೋಡ್ತಾ ಇರ್ಬೋದು, ನನ್ನ ವಾಚಲ್ಲಿ ತೋರಿಸ್ತೀನಿ. ಈಗ 11 ಗಂಟೆ ಆಯ್ತಾ ಬಂತು. 11 ಗಂಟೆ ಆಯ್ತಾ ಬಂದರು. ತಮ್ರಹಳ್ಳಿಯ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟ್ರ್ ಸುಳಿವೇ ಇಲ್ಲ ಇನ್ನೂ. ಆಮೇಲೆ ಸಿಬ್ಬಂದಿಗಳು ಏನೋ ನರ್ಸ್ ಒಬ್ಬರೇ ಇದ್ದಾರೆ, ಅವ್ರನ್ನ ಬಿಟ್ಟರೆ ಇನ್ನೊಬ್ಬರು ಮಾತ್ರ ಇದ್ದಾರೆ ಕಾಂಪೌಂಡ್ರು. ಆಮೇಲೆ ಇನ್ನೊಬ್ಬರು ಆ ಸಿಬ್ಬಂದಿಗಳು ಬಿಟ್ಟರೆ ಏನು ವೈದ್ಯರ ಸುಳಿವೇ ಇನ್ನೂ ಇಲ್ಲ. ಯಾಕೆ ಅಂತಂದರೆ 11 ಗಂಟೆ ಆದರೂ ಸಹ ಇನ್ನೂ ವೈದ್ಯರು ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಇಷ್ಟು ನಿರ್ಲಕ್ಷ್ಯತೆ? ಹಾಕಿರುವ ಫ್ಯಾನು ತಿರುಗ್ತಾ ಇದ್ದರು, ಡಾಕ್ಟ್ರುಗಳು ಮಾತ್ರ ಪತ್ತೆ ಇಲ್ಲ. ಯಾರು ಇದಕ್ಕೆ ಹೊಣೆ? THO ಅವ್ರು ಹೇಳ್ತಾರೆ
ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಹೋಯ್ತು ಸ್ವಾಮಿ ನಿಮ್ಮ ಕೆಲಸ? TH ಅಧಿಕಾರಿಗಳೇ ಏನು ಮಾಡ್ತಾಯಿದ್ರಿ ನೀವು? ಆ ಸಿಬ್ಬಂದಿಗಳು ಇನ್ನೂ ಇಷ್ಟೊತ್ತಾದರೂ 11 ಗಂಟೆ ಆದರೂ ಆಸ್ಪತ್ರೆಗೆ ಬಂದಿಲ್ಲ, ಡಾಕ್ಟ್ರು ಬಂದಿಲ್ಲ, ಪೇಷಂಟ್ಗಳು ಕಾಯ್ತಾ ಇದ್ದಾರೆ. ಯಾರು ಇದು ಕೊನೆ ಏನಾದರೂ ಆದರೆ? ಏನು ನಿಮ್ಮ ಸಂಬಳ ಸರ್ಕಾರದಿಂದ ಸಂಬಳ ಕೊಟ್ಟರು ಸಹ ಇಷ್ಟೊಂದು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದೀರಿ ಅಂತಂದರೆ ಇದು ನಿಮ್ಮ ಮೌಢ್ಯತೆ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಒಂದು ದೊಡ್ಡ ಇದು ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ ಬೆಳಗಿಂದನೇ ಬಂದು 9 ಗಂಟೆಯಿಂದನೂ ಬಂದು ಪೇಷಂಟ್ಗಳು ಕಾಯ್ತಾ ಇರ್ತಾರೆ. ಆ ಪೇಷಂಟ್ಗಳಿಗೆ ಯಾರು ಆನ್ಸರ್ ಮಾಡ್ತಾರೆ? ಏನು ಮನೆಯದ ಇದು? ಏನು ಸರ್ಕಾರಿ ಆಸ್ಪತ್ರೆ ಅದ, ಪ್ರೈವೇಟ್ ಆಸ್ಪತ್ರೆನಾ? ಯಾಕೆ ಈ ಥರ ಮಾಡಬೇಕು? ಇದನ್ನು THO ಪರಿಗಣಿಸಿ ಇದನ್ನು ತೀವ್ರವಾಗಿ ತಕ್ಷಣವೇ ಕ್ರಮ ತಗೋಬೇಕು. ಇಲ್ಲ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಪ್ರವೀಣ್ ಡಾಕ್ಟ್ರೇ, ನೀವು ನಿಜವಾಗ್ಲೂ ಹೇಳ್ತೀನಿ THO ಆಗಿಲ್ಲದೆ ಇದಕ್ಕೂ ಸಾಧ್ಯ ಆಗಲ್ಲ. ದಯಮಾಡಿ ಇದನ್ನು ಕ್ರಮ ತಗೊಳ್ಳದೇ ಇದ್ದರೆ ಮಾಧ್ಯಮಗಳು ನಿಮ್ಮ ಮೇಲೆ ಇನ್ನೂ ಹೆಚ್ಚಿನದಾಗಿ ಸುದ್ದಿ ಮಾಡ್ತಾವೆ ಅಂತ ಹೇಳ್ತಾ ನಾನು ಬಸವರಾಜ್ ಕುಂಬಾರ್, ವಿಜಯನಗರ ಜಿಲ್ಲೆ. ಡಾಕ್ಟ್ರ್ ಡಾಕ್ಟ್ರ್ ಬರ್ತಾರ? 10:15 ಆಯ್ತಲ್ರಿ ಟೈಮು. 10:15 ಆದರೂ ಪೇಷಂಟ್ಗಳು ಬಂದು ಕಾಯ್ಕೊಂಡು ಕುಂದ್ರಬೇಕಂದ್ರೆ ಹೆಂಗೇನಾರ? 10:15 ಆಯಿತು, 10:15 ಆದರೂ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ ಪೇಷಂಟ್ಗಳು ಎಲ್ಲಿವರೆಗೂ ಕಾಯ್ತಾರೆ ಹೇಳ್ರಿ? ಯಾರಾದರೂ ಅರ್ಜೆಂಟ್ ಇತ್ತಂದರೆ ಆಸ್ಪತ್ರೆಯಲ್ಲಿ ಔಷಧಿಗಳ ಲಭ್ಯತೆಯ ಕೊರತೆಯಿಂದಾಗಿ ಹೊರಗಿನಿಂದ ಔಷಧಿಗಳನ್ನ ತರುವಂತೆ ರೋಗಿಗಳಿಗೆ ಸೂಚನೆ ನೀಡಲಾಗ್ತಾ ಇದೆ. ಇದು ಸರ್ಕಾರದ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಅಂತ ಇಲ್ಲಿ ತಿಳಿತಾ ಇದೆ. ತಮ್ರಹಳ್ಳಿ ಆಸ್ಪತ್ರೆ ಕೇವಲ ನಾಮಮಾತ್ರಕ್ಕೆ ಸೀಮಿತವಾಗಿದೆ. ಇಲ್ಲಿಗೆ ಬರುವ ರೋಗಿಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ದೊರೆಯುತ್ತಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಈಡೆನ್ಸ್ ನ್ಯೂಸ್ನಲ್ಲಿ ವರದಿ ಮಾಡಲಾಗಿದೆ. ಆಸ್ಪತ್ರೆಯ ದುಸ್ಥಿತಿಗೆ ಸಂಬಂಧಿಸಿದಂತೆ THO ಪ್ರವೀಣ್ ಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ದೀವಿ. ಅವರು ಕೂಡ ಅಲ್ಲಿ ಏನಿದೆ ಅದನ್ನ ನಾವು ವಿಚಾರಣೆ ಮಾಡಿ ಅದನ್ನ ಬಗೆಹರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಈ ವಿಚಾರದ ಬಗ್ಗೆ ಮುಂಚೆನೆ ಸಾಕಷ್ಟು ಬಾರಿ ಈ ಮನವಿಯನ್ನ ಮಾಡಲಾಗಿದೆ ಅಂತ ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಆಗ ಅವರು ಇದನ್ನ ನಿರ್ಲಕ್ಷ್ಯತನ ತೋರಿಸಿದ್ದಾರೆ ಅಂತ ಕೂಡ ಆರೋಪ ಕೇಳಿ ಬಂದಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಯಾವುದೇ ಪ್ರತಿಕ್ರಿಯೆ ಕೂಡ ನೀಡಿಲ್ಲ. ಇದರಿಂದ ರೋಗಿಗಳು ಮತ್ತು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೋಗಿಗಳಿಗೆ ಔಷಧಿಯನ್ನ ಹೊರಗಿನಿಂದ ತರುವಂತೆ ಹೇಳಲಾಗ್ತಿದೆ. ಇದು ಬಡ ಜನರಿಗೆ ಮತ್ತಷ್ಟು ತೊಂದರೆ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ THO ಪ್ರವೀಣ್ ಅವರು ಏನಿದ್ದೀರಾ ಅಥವಾ ಮೇಲಾಧಿಕಾರಿಗಳು ಏನಿದ್ದೀರಾ ಈ ಬಗ್ಗೆ ಹೋಗಿ ಗಮನ ಹರಿಸಿ ವೈದ್ಯರು ಸರಿಯಾದ ಸಮಯಕ್ಕೆ ಅಲ್ಲಿನ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರಾ, ಅವರು ಆಸ್ಪತ್ರೆಗೆ ಹಾಜರಾಗ್ತಿದ್ದಾರಾ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡಬೇಕು. ಆದಷ್ಟು ಬೇಗ ಈ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಅಲ್ಲಿ ಎಮರ್ಜೆನ್ಸಿ ಇರೋ ಪೇಷಂಟ್ಗಳು ಕೂಡ ಬರ್ಬೋದು. ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ ಏನು ಮಾಡೋಕ್ ಸಾಧ್ಯ ಇಲ್ಲ. ಅವರ ಆರೋಗ್ಯಕ್ಕೆ ಯಾರು ಹೊಣೆ ಆಗ್ತಾರೆ? ಅವಾಗ ನಿಮ್ಮ ತಲೆ ಮೇಲೆ ಬರುವಂತದ್ದು, ಅದು ಹಾಸ್ಪಿಟಲ್ ತಲೆ ಮೇಲೆ ಬರುವಂತದ್ದು. ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಒಂದು ಬೇರೆ ವಿಚಾರ ಆಗೋಕ್ಕಿಂತ ಮುಂಚೆ ಈಗಲೇ ಕೂಡ ನೀವು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಏನಿದೆ ಅದನ್ನ ಸಮಸ್ಯೆಯನ್ನ ಬಗೆಹರಿಸಿ.